ಭಾರ್ಗವಿ ಶೆಟ್ಟಿ ಸೇವಾ ಟ್ರಸ್ಟ್ ಬೆಂಗಳೂರು. ಸೇವೆ ಸಮಾಜಕ್ಕಾಗಿ, ಸೇವೆ ಸ್ವಾಭಿಮಾನಕ್ಕಾಗಿ. ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಶ್ರೀರಾಮಕುಟೀರ ಆನೇಕಲ್ ಟೌನ್ನಲ್ಲಿ ಹಮ್ಮಿಕೊಂಡಿದ್ದರು. ಭಾರ್ಗವಿ ಶೆಟ್ಟಿ ಸೇವಾ ಟ್ರಸ್ಟಿಂದ ಮನಸಾಲಜಿ ಆಫ್ ಮಾನಿನಿ ಕವನ ಕೌಸ್ತುಭವೆಂಬ ಪುಸ್ತಕವನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ವಿಜಯಕುಮಾರಿ, ಡಾಕ್ಟರ್ ಎ ನಾರಾಯಣಸ್ವಾಮಿ, ಶ್ರೀಮತಿ ಜೋಗತಿ ಮಂಜಮ್ಮ, ಶ್ರೀ ನರಸಿಂಹರೆಡ್ಡಿ, ಶ್ರೀ ಜಗನ್ನಾಥರಾವ್ ಬಹುಳೆ ಹಾಗೂ ಇನ್ನಿತರು ಆಗಮಿಸಿದ್ದರು. ಸಾಧನೆಗೈದ ಮಹಿಳೆಯರಿಗೆ ಡಾಕ್ಟರ್ ಜಿ.ಎಸ್. ಸಂಗೀತ ರಾಷ್ಟ್ರ ಪ್ರಶಸ್ತಿ ವಿಜೇತೆ ಮತ್ತು ಶ್ರೀಮತಿ ದಾಕ್ಷಾಯಿಣಿ ರಾಜ್ಯ ಪ್ರಶಸ್ತಿ ವಿಜೇತೆ ರವರಿಂದ ಪ್ರಶಸ್ತಿ ಸಮಾರಂಭವನ್ನು ನಡೆಸಿದರು. ಮನೋರಂಜನೆ ಕಾರ್ಯಕ್ರಮ, ಸಂಗೀತ, ಕೋಲಾಟ, ಭರತನಾಟ್ಯ, ಗಾಯನ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಗಣ್ಯಾತಿ ಗಣ್ಯರಿಗೆ ಗೌರವಾನ್ವಿತ ಸನ್ಮಾನವನ್ನು ನೀಡಿದರು ಮತ್ತು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ತುಂಬ ಜನ ತಾಯಂದಿರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೆಯೇ ನಿಮ್ಮನ್ನೆಲ್ಲ ಕೈ ಹಿಡಿದು ಮುಂದೆ ನಡೆಸ್ತಕ್ಕಂಥ ಎಲ್ಲ ಪುರುಷರು ಇಲ್ಲಿದ್ದೀರಿ. ನಿಮ್ಮ ಆತ್ಮಕ್ಕೆ ಈ ಮಂಜಮ್ಮ ಜ್ಯೋತಿಯ ಅನಂತ ನಮಸ್ಕಾರಗಳನ್ನು ಹೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನೀವಿದ್ರೆ ಅವರಿದ್ರೆ ನೀವಿಬ್ಬರು ಇಲ್ಲದೆ ಪ್ರಪಂಚನೇ ಇಲ್ಲ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಭಾರ್ಗವಿ ಶೆಟ್ಟಿ ಸೇವಾ ಟ್ರಸ್ಟ್ ರಿಜಿಸ್ಟರ್ ಆಗಿದೆ. ಇವತ್ತು ಲೋಕಾರ್ಪಣೆಗೊಂಡಂಥ ಮನಸಾಲಜಿ ಆಫ್ ಮಾನಿನಿ ಪುಸ್ತಕವನ್ನು ಮೊಟ್ಟ ಮೊದಲಿಗೆ ನಾನು ದುಡ್ಡು ಕೊಟ್ಟು ತಗೊಳ್ಳೋದ್ರ ಮೂಲಕ ಭಾರ್ಗವಿ ಶೆಟ್ಟಿಗೆ ನಾನು ಆ ಪುಸ್ತಕದ ಬೆಲೆಯನ್ನು ಕೊಟ್ಟಿದ್ದೇನೆ. ನಾನು ಎಲ್ಲೇ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು ಸಹ ನಾನು ಹಾಗೇನೆ ತಂದೆ ದೇಶದ ಎದುರುಗಳು ಮಗು ಇಟ್ಕೊಂಡು ತೋರಿಸಿದ್ರೆ ತಾಯಿ ಕರಳಲ್ಲಿ ಬಸಿಟ್ಕೊಂಡು ಸಾಕ್ತಾರೆ. ಯಾಕಂದರೆ ಕರಳು ಬಂದವರೆ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಂಗಾಗಿ ಆ ತಾಯಿ ಇವತ್ತು ಈ ತಾಯಿಗೆ ಮುಂದೆ ದಾರಿ ಹೋಗೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ನೀವೆಲ್ಲರೂ ಕೈಯಲ್ಲಿ ಜೊತೆಯಲ್ಲಿ ಕೈ ಹಿಡ್ಕೊಂಡು ಅವ್ರನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಅದರ ಜೊತೆಗೆ ಪದ್ಮಶ್ರೀ ಪುರಸ್ಕೃತರಾದಂಥ ಮಂಜಮ್ಮ ಅವರು ನಮ್ಮ ವೇದಿಕೆ ಹಾಸ್ಕೊಂಡಿರೋದು ಬಹಳ 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 ಖುಷಿಯಾದಂಥ ವಿಚಾರ. ಮುಂದಿನ ದಿನಗಳಲ್ಲಿ ಅವರೇನು ಹೇಳಿದ್ರೆ ಹಾಗೆ ಒಂದು ತಾಯಿ ಒಂದು ತಲೆಮಾರು ಓಡಿಸ್ಕೊಂಡ್ರೆ ಒಬ್ಬ ತಂದೆ ಒಂದು ತಲೆಮಾರು ಓಡಿಸ್ಕೊಳ್ತಾರೆ. ಆದರೆ ಅವ್ರ ತಂದೆ ತಾಯಿ ಇಬ್ಬರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ಸಹೋದರಿಯರು ಒಂದು ಟ್ರಸ್ಟ್ ಮುಖಾಂತರ ಸಮಾಜ ಸೇವೆಯನ್ನು ಮಾಡಬೇಕು ಅಂತೇಳಿ ಜೊತೆಗೆ ನಾನು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಇಂಥ ಕಾರ್ಯಕ್ರಮಕ್ಕೆ ಎಲ್ಲ ಈ ನಮ್ಮ ತಾಲೂಕಿನಲ್ಲಿ ಇಂಥ ಕಾರ್ಯಕ್ರಮಗಳಾಗ್ತಕ್ಕಂಥದ್ದು ಬಹಳ ಅದ್ಭುತ. ಬೇರೆ ಬೇರೆ ಹಬ್ಬಗಳು, ಹನುಮನ ಜಯಂತಿ, ಇನ್ನು ಬರ್ತ್ಡೇಗಳು ಮತ್ತು ಬೇರೆ ಬೇರೆ ಹಬ್ಬ ಹರಿದಿನ ಮುಂದಿನ ಜಾತ್ರೆಗಳಾಗ್ತವೆ. ಆದರೆ ಪುಸ್ತಕ ಬಿಡುಗಡೆ ಇದೆಯಲ್ಲ, ಇದು ಬಹಳ ಅಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ತಾಲೂಕಿಗೆ ಈ ಪುಸ್ತಕ ಅಂತಕ್ಕಂಥದ್ದು ಮರೀಚಿಕೆ ಮಾಡ್ತಾ ಇದ್ದೀವಿ. ಮಂಗಳೂರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೀನಿ. ಅನಿ ಅವರು ಬರಬೇಕು. ಆದರೆ ಧರ್ಮ ಸಂಸತ್ತಿನ ಎತ್ತಿಡಬೇಕು ಅಂತ ಮೀಸಲಿಟ್ಟಿರುವಂತ ದಿಟ್ಟ ಮಹಿಳೆ ನಳಿನಾಕ್ಷಿ ಅವರು ವೇದಿಕೆ ಮೇಲೆ ಬರಬೇಕು. ಕುಸುಮ ವೇದಿಕೆ ಮೇಲೆ ಬರಬೇಕು. ಉಷಾ ರವಿ ಅವರು ವೇದಿಕೆಯಲ್ಲಿ ಬರಬೇಕಂತ ಕೇಳ್ಕೊಳ್ತೀನಿ. ಸಿದ್ಧಾರ್ಥ್ ಶೆಟ್ಟಿ ವೇದಿಕೆಯಲ್ಲಿ ಬರಬೇಕಂತ ಕೇಳ್ಕೊಳ್ತೀನಿ. ಖಂಡಿತವಾಗಿ ಭೋಜನದ ವ್ಯವಸ್ಥೆ ಇದೆ, ಮುಗಿಸ್ಕೊಂಡೆ ಹೋಗ್ಬೇಕು. ನಾಳೆ
ಸನ್ಮಾನ ಮಾಡೋದು. ಅಭಿವೃದ್ಧಿಗಳಿಗೆ ಥ್ಯಾಂಕ್ ಯು ಸೊ ಮಚ್. ನರೇಂದ್ರ ಕುಮಾರ್ ಸರ್ ದಯಮಾಡಿ. ಎಲ್ರಿಗೂ ಊಟದ ವ್ಯವಸ್ಥೆ ಇದೆ, ದಯಮಾಡಿ ಯಾರು ತೆರಳಬಾರ್ದು. ವೇದಿಕೆಯಲ್ಲಿ ಗೌರವ ಸಮರ್ಪಣೆ ಆದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರುತ್ತೆ. ಒಂದಷ್ಟು ಡಾನ್ಸ್ ಇದೆ, ದಯಮಾಡಿ ಎಲ್ಲರೂ ನಿರೀಕ್ಷಿಸಬೇಕು. ಭಾನುವಾರ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪರವಾಗಿ ನಮ್ಮ ಟ್ರಸ್ಟ್ನ ಲೋಕಾರ್ಪಣೆ ಹಾಗೂ ನನ್ನ ಪುಸ್ತಕಗಳ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ರೀತಿ ಪ್ರತಿ ಹೆಣ್ಮಕ್ಳಿಗೂ ನಿಮ್ಮ ಸಹಕಾರ ಸಹಾಯ ಹೀಗೆ ಇರಲಿ. ಹಾಗೆ ನನ್ನ ಪುಸ್ತಕಗಳಾದ ಮನಸಾಲಜಿ ಆಫ್ ಮಾನಿನಿ ಕನ್ನಡ, ಮನಸಾಲಜಿ ಆಫ್ ಮಾನಿನಿ ಇಂಗ್ಲೀಷ್ ಹಾಗೂ ಕವನ ಕೌಸ್ತುಭ ಅನ್ನೋ ಕವನ ಸಂಕಲನಗಳನ್ನ ಕನ್ನಡ ಪುಸ್ತಕಗಳನ್ನ ಕೊಂಡುಕೊಂಡು ಓದಿ. ಆವಾಗಲೇ ನಮ್ಮಂಥ ಸಾಹಿತಿಗಳಿಗೆ ಒಂದೊಳ್ಳೆ ಸ್ಫೂರ್ತಿ ಸಿಗೋದು. ಇದರ ಪರವಾಗಿ ನಮ್ಮ ಮನೆಯವರು ಎರಡು ಮಾತಾಡ್ತಾರೆ. ಭಾರ್ಗವಿ ಶೆಟ್ಟಿಯನ್ನು ಒಂದು ನಾಮಧೇಯದಲ್ಲಿ ಈ ದಿನ 2 ಪುಸ್ತಕಗಳು ಬಿಡುಗಡೆಯಾಗಿದೆ. ಅವರಿಗೆ ಎಲ್ಲ ರೀತಿಯ ಸಹಕಾರ ಕೊಡಿ ಮತ್ತು ಮುಂದಿನ ದಿನಗಳಲ್ಲಿ ಇವ್ರನ್ನ ಬೆಳೆಸ್ಕೊಂಡು ಹೋಗಿ ಅದಕ್ಕೆಲ್ಲ ರೀತಿಯ ಸಹಕಾರ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಇದೇ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಮುಖ್ಯವಾಗಿ ನಮ್ಮ ತಾಯಿಯವರು ನನಗೆ ಪ್ರತಿ ಕ್ಷಣ ಬೆನ್ನೆಲುಬಾಗಿ ನಿಂತರು. ಹಾಗೆ ನಮ್ಮ ಮನೆಯವರು, ನನ್ನ ಮಗ, ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲರ ಸಹಕಾರ ಸಹಾಯ ಹೀಗೆ ಇರಲಿ. ಹೆಣ್ಮಕ್ಳನ್ನ ಇನ್ನಷ್ಟು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಹ್ಯಾಪಿ ವಿಮೆನ್ಸ್ ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು. ಮತ್ತು ಮಹಿಳಾ ದಿನಾಚರಣೆಯ ಅಂಗವಾಗಿ ನಡೀತಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋ ಎಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳು ಭಾರ್ಗವಿ ಶೆಟ್ಟಿ ನನ್ನ ಬಾಲ್ಯದ ಕನಸು. ಅವಳು ಇವತ್ತು ಪ್ರತಿಯೊಂದನ್ನು ಸಾಕಾರ ಮಾಡ್ತಾ ಇದ್ದಾಳೆ. ಅದಕ್ಕಾಗಿ ಅವಳಿಗೆ ನಾನು ಆಭಾರಿಯಾಗಿದ್ದೇನೆ. ತಾಯಿ ಕನಸನ್ನ ಮಗಳನ್ನ ನೆರವೇರಿಸೋದು ತುಂಬ ಅಪರೂಪ. ಅದರಲ್ಲೂ ನನ್ನ ಒಂದು ಇದನ್ನು ಕನಸಿನ ಕಣ್ಣಿಟ್ಟು ಕಾಪಾಡಿ ಮುಂದಕ್ಕೆ ತಂದಿದ್ದಾಳೆ. ಅವಳಿಗೆ ನೀವೆಲ್ಲರೂ ಒಂದು ಬೆಂಬಲ ಕೊಟ್ಟು ಅವಳನ್ನ ಮುಂದೆ ಒಂದು ಅಭಿವೃದ್ಧಿನಲ್ಲಿ ಭಾಗಿಗಳಾಗಬೇಕು ಅಂತ ನಾನು ಬೇಡ್ಕೊತೀನಿ. ಯಾರ ಸಹಕಾರನೂ ಇಲ್ಲದೆ ಇರೋ ಟೈಮಲ್ಲಿ ಎಂಥ ಕಷ್ಟದಲ್ಲಿದ್ದರೂ ತಾಯಿ ಯಾವತ್ತೂ ಒಂದು ಮಗುನ ಬಿಟ್ಕೊಡಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ನನ್ನ ತಾಯಿ ನನಗೆ ಎಲ್ಲದರಲ್ಲೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ನನ್ನ ಜನ್ಮದಾತೆಗೆ ನಾನು ಯಾವಾಗೂ ತುಂಬ ಧನ್ಯವಾದಗಳನ್ನ ತಿಳಿಸ್ತಾನೆ ಇರ್ತೀನಿ. ತಗೊಂಡು ಸಹಾಯ ಮಾಡೋರು ಇರ್ತಾರೆ, ಆದರೆ ಅವರು ಯಾವುದೇ ಪಬ್ಲಿಸಿಟಿ ಇಲ್ಲದೆ ಅವರಿಗೆ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಲಿ. ಅವರಿಗೆ ಬೆನ್ನೆಲುಬಾಗಿ ನಮ್ಮ ಎಲ್ಲ ಜನತೆ ಸಹಕಾರ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.